ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ಬರು ಡಿ ಎಮ್ ಮಾಡಿದ್ರು. ನಾನು ಯಾವುದೋ ಒಂದು ರೀಲ್ಸ್ ಮಾಡಿದಾಗ ಅದರಲ್ಲಿ ಒಂದು ಲಾಂಗ್ ಹಾರನ ಹಾಕ್ಕೊಂಡಿದ್ದೆ, ಅದ್ರದ್ದು ಡಿಸೈನ್ ತೋರಿಸಿ, ಆ ಪೆಂಡೆಂಟ್ ಡಿಸೈನ್ ತೋರಿಸಿ ಅಂತೆಲ್ಲ ಒಂದಷ್ಟು ಜನ ಡಿ ಎಮ್ ಮಾಡಿದರು. ಸೊ ಹಾಗಾಗಿ ಲಾಂಗ್ ಹಾರಗಳದ್ದು ಡಿಸೈನ್ಸ್ನ ತೋರಿಸೋಣ ಅಂತ ನಾನು ಇವತ್ತು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಯಾವ್ಯಾವ ಡಿಸೈನ್ಸ್ ಇದೆ, ಹಾಗೆ ಆ ಡಿಸೈನ್ಸಲ್ಲಿ ನಾನು ಯಾವ್ಯಾವ ಹಾರ ಇಟ್ಕೊಂಡಿದ್ದೀನಿ, ಅದ್ರದ್ದು ವೆಯ್ಟ್ ಎಷ್ಟಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇಲ್ಲಿ ಕೆಲವೊಂದಷ್ಟು ಹಾರಗಳಿದೆ. ಕೆಲವೊಂದು ವೆಯ್ಟ್ಸ್ ಜಾಸ್ತಿ ಇದೆ, ಕೆಲವೊಂದು ಸ್ವಲ್ಪ ಲೈಟ್ ವೆಯ್ಟ್ ಇದೆ. ಯಾವ್ದು ವೇರ್ ಮಾಡಿದ್ರೆ ಹೇಗೆಲ್ಲ ಕಾಣುತ್ತೆ ಮತ್ತು ಎಷ್ಟು ವೆಯ್ಟ್ ಇದೆ ಅಂತ ನಾನು ಇವಾಗ ಒಂದೊಂದನ್ನೇ ವೇರ್ ಮಾಡಿ ತೋರಿಸ್ತೀನಿ. ಬನ್ನಿ, ಫಸ್ಟು ಈ ಹಾರನ ಹಾಕ್ಕೊಳ್ತೀನಿ. ಇದು ನೋಡಿ, ಈ ಹಾರ ಬಂದು 75 ಗ್ರಾಮ್ಸ್ ಇದೆ. ಇದರಲ್ಲಿ ಯಾವ ಡಿಸೈನ್ ಇದೆ ಅಂತ ಹೇಳಿದ್ರೆ, ಇದು ಕಾಸು, ಕಂಪ್ಲೀಟಾಗಿ ಕಾಸಲ್ಲಿದೆ ಈ ಡಿಸೈನು. ಈ ಡಿಸೈನಲ್ಲಿ ಕಾಸಿಗೆ ಲಕ್ಷ್ಮಿ ಇದೆ. ಹಾಗೆಯೇ ಇಲ್ಲಿ ಬಂದರೆ ಪಿಕಾಕ್ ಇದೆ. ಇಲ್ಲಿ ಕಂಪ್ಲೀಟಾಗಿ ಎಲ್ಲದೂ ಕೂಡ ಪಿಕಾಕ್ ಡಿಸೈನ್ ಇದೆ. ಜೊತೆಗೆ ಇಲ್ಲೂ ಕೂಡ ದೊಡ್ಡದು ಪಿಕಾಕ್ ಡಿಸೈನ್ ಇದೆ, ಮಧ್ಯದಲ್ಲಿ ಲಕ್ಷ್ಮಿ ಇದೆ. ಈ ಪೆಂಡೆಂಟಲ್ಲೂ ಕೂಡ ಹಾಗೇನೆ ಈ ಎರಡೂ ಕಡೆ ಪಿಕಾಕ್ ಡಿಸೈನ್ ಇದೆ, ಮಿಡಲಲ್ಲಿ ಲಕ್ಷ್ಮಿ ಇದೆ. ಕೆಳಗಡೆ ಗ್ರೀನ್ ಬೀಡ್ಸ್ ಮತ್ತು ವೈಟ್ ಮುತ್ತಿದೆ. ಇದನ್ನು ಒಂದ್ಸಲ ಈಗ ವೇರ್ ಮಾಡಿ ತೋರಿಸ್ತೀನಿ. ಇದು ನೋಡಿ, ಹೀಗೆ ಕಾಣಿಸುತ್ತೆ. ತುಂಬ ಟ್ರೆಡಿಷ್ನಲ್ ಆಗಿ ಮುಹೂರ್ತಗಳಿಗೆ, ಯಾವುದಾದ್ರೂ ಮನೇಲಿ ಫಂಕ್ಷನ್ ಆಗಿರಬಹುದು ಅಥವಾ ಹಬ್ಬಗಳಾಗಿರ್ಬೋದು, ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರೇಷ್ಮೆ ಸೀರೆಗಳಿಗೆಲ್ಲ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ ಈ ಒಂದು ಲಾಂಗ್ ಹಾರ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಇದು ಪೆಂಡೆಂಟ್ ತುಂಬ ವೆಯ್ಟ್ ಇದೆ. ಇದು ಔಟ್ಲುಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಹಾರ ಬಂದು ಇದನ್ನು ತಗೊಳ್ತಾ ಇದ್ದೀನಿ. ಈ ಹಾರದಲ್ಲೂ ಅಷ್ಟೇ ಕಾರ್ನರಲ್ಲಿ ಇಲ್ಲಿ ಮ್ಯಾಂಗೋ ಡಿಸೈನ್ ಇದೆ, ಹಾಗೆ ಇಲ್ಲೂ ಕೂಡ ಪಿಕಾಕ್ ಡಿಸೈನ್ ಇದೆ. ಇಲ್ಲಿ ಮುತ್ತು ಮತ್ತು ಜೇಡ ಎರಡರದ್ದು ಇಲ್ಲಿ ಕಾಂಬಿನೇಷನ್ ಆಗಿ ಮಾಡಿಸಿರೋದು. ಹಾಗೆ ಇಲ್ಲೂ ಕೂಡ ಅಷ್ಟೇ ಪಿಕಾಕ್ ಇದೆ. ಇದು ಅಷ್ಟೇ ಕಂಪ್ಲೀಟಾಗಿ ಇಲ್ಲಿ ಪಿಕಾಕ್ ಡಿಸೈನೇ ಇದೆ. ಇಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇದೆ ಎಡ್ಜಲ್ಲಿ. ಇಲ್ಲೂ ಕೂಡ ಅಷ್ಟೇ ಗ್ರೀನ್ ಮತ್ತು ಮುತ್ತಿಂದು ಬೀಡ್ಸ್ ಹಾಕ್ಸಿರೋದು. ಇದನ್ನು ವೇರ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ನೋಡೋಣ. ಸ್ವಲ್ಪ ಶಾರ್ಟ್ ಬರುತ್ತೆ, ಫುಲ್ ಲಾಂಗ್ ಅಂತನೂ ಏನು ಬರಲ್ಲ, ಸ್ವಲ್ಪ ಶಾರ್ಟ್ ಬರುತ್ತೆ. ಒಂದು ರೀಸನ್ ಏನು ಅಂತ ಹೇಳಿದ್ರೆ, ಕೆಲವೊಬ್ರು ಡಿಸೈನ್ಸ್ಗೆಲ್ಲ ಸರ್ಚ್ ಮಾಡ್ತಿರ್ತಾರಲ್ವ, ಸೊ ಅಂಥವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಜಸ್ಟ್ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಬಂದು 54 ಗ್ರಾಮ್ಸ್ ಇದೆ ಎಕ್ಸಾಕ್ಟಾಗಿ. ಚೈನ್ ಏನಿಲ್ಲ, ಮಾಮೂಲಿ ಥ್ರೆಡ್ ಅಷ್ಟೇ ಇರೋದು. ಚೈನ್ ಹಾಕ್ಸ್ಕೋಬೇಕಂದ್ರೆ ಎಕ್ಸ್ಟ್ರಾ 5 to 10 ಗ್ರಾಮ್ಸಲ್ಲಿ ಚೈನ್ ಕೂಡ ಮಾಡಿಸ್ಕೋಬೋದು. ಇದು ಸ್ವಲ್ಪ ಶಾರ್ಟ್ ಬರುತ್ತೆ. ನೆಕ್ಸ್ಟ್ ಬಂದು ಇದು ಗುಂಡಿಂದು ಚೈನು. ಇದು ಆ್ಯಕ್ಚುಲಿ ನೋಡೋಕೆ ಸ್ವಲ್ಪ ಲೈಟ್ ವೇಟ್ ಥರ ಅನಿಸ್ತಾ ಇರಬಹುದು ನಿಮಗೆ, ಬಟ್ ತುಂಬಾ ವೆಯ್ಟ್ ಇದೆ. ಈ ಗುಂಡೆಲ್ಲ ತುಂಬಾ ವೆಯ್ಟ್ ಇದೆ. ಇದು ಆ್ಯಕ್ಚುಲಿ ಬಂದು ಇದು ಇಲ್ಲಿ ಗುಂಡಿದೆ. ಇಲ್ಲಿ 3 ಸ್ಟೆಪ್ಸ್ ಹಾರ ಇರೋದು. ಇದು ರೂಬಿ ಮತ್ತು ಜೇಡದಲ್ಲಿ ಇದು ಡಿಸೈನ್ ಮಾಡಿಸಿರೋದು. ಒಟ್ಟು 4 ಕಡೆ ಈ ಥರ ಡಿಸೈನ್ ಇದೆ. ಜೊತೆಗೆ ಇಲ್ಲಿ 3 ಸ್ಟೆಪ್ಪಿಂದು ಹಾರ ಇದು ವಿತ್ ಚೈನ್ ಇದೆ. ಇದು ಮಾಮೂಲಿ ಥ್ರೆಡ್ ಥರ ಇಲ್ಲ, ಇದು ಚೈನ್ ಇದೆ. ಈ ಸರ ಬಂದು 40 ಗ್ರಾಮ್ ಇದೆ. 40 ಗ್ರಾಮ್ ಇದೆ ಇದು. ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸಲ ವೇರ್ ಮಾಡಿ. ಇದು ನೋಡಿ, ಹೀಗೆ ಕಾಣಿಸುತ್ತೆ. ಇದು ಸಿಂಪಲ್ ಆಗಿ ಎಲಿಗೆಂಟಾಗಿ ಕಾಣಿಸುತ್ತೆ. ಸಿಂಪಲ್ ಫಂಕ್ಷನ್ಸ್ಗೆಲ್ಲನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ ಆಗಿ ಸಿಂಪಲ್ ಸ್ಯಾರೀಸ್ ಎಲ್ಲ ಹಾಕಿದಾಗ ಇದು ಓಕೆ. ಈ ಥರ ನಾನು ಈಗ ಉಟ್ಟಿರೋ ಥರ ಸ್ಯಾರೀಸ್ಗೆಲ್ಲ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ.
ನೆಕ್ಸ್ಟ್ ಬಂದು ಈ ಲಾಂಗ್ ಹಾರ. ಇದರಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ ನೋಡಿ, ಇದು ಹೇಗೆ ಕಾಣಿಸ್ತಾ ಇದೆ, ಇಷ್ಟು ದೊಡ್ಡದಾಗಿದೆ, ತುಂಬ ವೆಯ್ಟ್ ಇದೆ ಅನ್ನೋ ಥರ ಅನಿಸುತ್ತೆ ಅಲ್ವಾ. ಬಟ್ ಇದು ಆ್ಯಕ್ಚುಯಲ್ ಆಗಿರೋದು ಒಂದು 12 to 14 ಗ್ರಾಮ್ಸ್ ಅಷ್ಟೇ ಇದಿರೋದು. ಇಲ್ಲಿ ಈ ಗುಂಡುಗಳ ಒಳಗಡೆ ವ್ಯಾಕ್ಸ್ ಫಿಲ್ ಆಗಿದೆ. ಇದು ಮೇಲ್ಗಡೆ ಜಸ್ಟ್ ಗೋಲ್ಡ್ ಕೋಟೆಡ್ ಅಷ್ಟೇ. ಸೊ ನೋಡೋದಕ್ಕೆ ಎಷ್ಟು ತುಂಬ ವೆಯ್ಟ್ ಇದೆ ಅನ್ನೋ ಥರ ಇದೆ. ಒಂದು ಟೈಮಲ್ಲಿ ಇದು ತುಂಬ ಟ್ರೆಂಡಿಂಗಲ್ಲಿತ್ತು. ಆ ಟೈಮಲ್ಲಿ ತಗೊಂಡಿದ್ದಂಥದ್ದು. ಇದು ತುಂಬಾ ಚೆನ್ನಾಗಿದೆ. ನಾರ್ಮಲಾಗಿ ಎಲ್ಲ ಸಿಂಪಲ್ ಫಂಕ್ಷನ್ಸ್ಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಈಗ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇದಕ್ಕೂ ಏನು ಮಾಮೂಲಿ ಥ್ರೆಡ್ ಇರೋದು, ಏನು ಚೈನ್ ಏನು ಹಾಕ್ಸಿಲ್ಲ. ಇದನ್ನು ಎಲ್ಲ ಏಜ್ ಅವರು ಎಲ್ಲರೂ ಕೂಡ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿದೆ. ತುಂಬಾ ಲೈಟ್ ವೆಯ್ಟ್, ಒಂದು ಚೂರು ವೆಯ್ಟ್ ಅಂತಲೇ ಅನಿಸಲ್ಲ, ಅಷ್ಟು ಲೈಟ್ ವೆಯ್ಟ್ ಇದೆ. ನೋಡೋದಕ್ಕೆ ಮಾತ್ರ ತುಂಬ ದಪ್ಪ ದಪ್ಪ ಹೆವಿ ವೆಯ್ಟ್ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಇದ್ರಲ್ಲಿ ಬೇಕಿದ್ರೆ ನೀವು ಆಲ್ಮೋಸ್ಟ್ ಒಂದು 8 to 10 ಗ್ರಾಮ್ಸ್ ಆ ರೇಂಜಲ್ಲೂ ಕೂಡ ಮಾಡಿಸ್ಕೋಬೋದು. ಬಟ್ ಸ್ವಲ್ಪ ಇದು ಗುಂಡೆಲ್ಲ ಇರುತ್ತಲ್ಲ, ಇದು ಸ್ವಲ್ಪ ಚಿಕ್ಕದು ಬರ್ಬೋದು ಅಷ್ಟೇ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಈ ಹಾರ. ಇದು ಈಗ ಒಂದು 4-5 ಇಯರ್ಸಲ್ಲಿ ತೊಗೊಂಡಿದ್ದಂಥದ್ದು. ಆವಾಗೆಲ್ಲ ಸ್ವಲ್ಪ ಇದು ಟ್ರೆಂಡಿಂಗಲ್ಲಿತ್ತು. ಸೊ ಹಾಗಾಗಿ ಇದು ಸ್ವಲ್ಪ ಬ್ರಾಡ್ ಅಂತ ಏನಿಲ್ಲ, ನಾರ್ಮಲ್ ಆಗಿ ಸಿಂಪಲ್ ಆಗಿನೇ ಇದೆ. ಇಲ್ಲಿ ಕೂಡ ಅಷ್ಟೇ ಲಕ್ಷ್ಮಿದು ಪೆಂಡೆಂಟ್ ಇದೆ. ಇದು ಸ್ವಲ್ಪ ವೆಯ್ಟ್ ಇದೆ. ಆ್ಯಂಡ್ ಇದಕ್ಕೂ ಅಷ್ಟೇ ಥ್ರೆಡ್ ಏನು ಹಾಕ್ಸಿಲ್ಲ, ಚೈನೇನೇ ಇದೆ. ಸೊ ಇದು ಬಂದು 50 ಗ್ರಾಮ್ಸ್ ಇದೆ. ಈ ಲಾಂಗ್ ಹಾರ 45 ಇದೆ. ಆ್ಯಂಡ್ ಚೈನ್ ಬಂದು 5 ಗ್ರಾಮ್ಸ್ ಇದೆ. ಟೋಟಲ್ 50 ಗ್ರಾಮ್ಸ್ ಇದೆ. ಆ್ಯಂಡ್ ಇದನ್ನು ಕೂಡ ಅಷ್ಟೇ ಎಲ್ಲ ಥರ ಫಂಕ್ಷನ್ಸ್ಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲದು ಕೂಡ ಆ್ಯಂಟಿಕ್ ಪೀಸಸ್. ಇದು ಅಷ್ಟೇ ಸಿಂಪಲ್ ಆಗಿ ಹೇಗೆ ಕಾಣಿಸುತ್ತೆ. ಎಲ್ಲದಕ್ಕೂ ಆಲ್ಮೋಸ್ಟ್ ಲಕ್ಷ್ಮಿ ಪೆಂಡೆಂಟೇನೇ ಇದೆ. ಸೊ ಏನೋ ಒಂಥರ ಅದೇ ಲುಕ್ ಅನಿಸುತ್ತೆ. ಶಾಪ್ಗಳಿಗೆಲ್ಲ ಹೋದರೆ ಲಕ್ಷ್ಮಿ ಪೆಂಡೆಂಟೇ ಒಂಥರ ಎದ್ದು ಕಾಣಿಸುತ್ತೆ. ಇವಾಗೆಲ್ಲ ಸ್ವಲ್ಪ ಟೆಂಪಲ್ ಡಿಸೈನ್ ಎಲ್ಲ ಇವಾಗ ಟ್ರೆಂಡಿಂಗಲ್ಲಿರೋದು. ಸೊ ಇದೆಲ್ಲ ಸ್ವಲ್ಪ ಹಳೇದೇನೆ. ಸೊ ಹಾಗಾಗಿ ಎಲ್ಲ ಲಕ್ಷ್ಮಿ ಪೆಂಡೆಂಟ್ಗಳೇ ಜಾಸ್ತಿ ಇರೋದು. ನೀವು ಬೇಕಿದ್ರೆ ಸ್ಕ್ರೀನ್ಶಾಟ್ ಎಲ್ಲ ತೆಕ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಕೂಡ ಮಾಡಿಸ್ಕೋಬೋದು. ಇದು ಬಂದು ಲಾಂಗ್ ಹಾರಗಳಲ್ಲಿ ಲಾಸ್ಟ್ ಒನ್. ಇದು ಗುಂಡು, ಪ್ರತಿಯೊಂದು ಕೂಡ ಗುಂಡು, ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಇದೆ. ಇದು ಮೀಡಿಯಮ್ ಆ್ಯಂಡ್ ಇದು ಸ್ವಲ್ಪ ಪುಟ್ಟದು. ಇದು ಇಲ್ಲಿ ಬಂದರೆ ಇದು ಪಿಕಾಕ್ ಡಿಸೈನ್ ಇದೆ. ಸಿಂಪಲ್ಲಾಗಿ ಪಿಕಾಕ್ ಡಿಸೈನ್ ಇದೆ. ಇದೆಲ್ಲ ಏನು ಅಂದರೆ ಕೊಡಗು ಕೂರ್ಗಿಸ್ ಎಲ್ಲ ಸ್ವಲ್ಪ ಈ ಟೈಪಲ್ಲಿ ಹಾಕೋತಾರೆ. ಸಿಂಪಲ್ಲಾಗಿ ದೊಡ್ಡವರು ಮಕ್ಕಳಿಗೂ ಕೂಡ ಹಾಕ್ಬೋದು. ಅಂದರೆ ಈಗ ದಾವಣಿ ಎಲ್ಲ ಹಾಕೋತಾರಲ್ಲ ಮಕ್ಕಳು, ಅದಕ್ಕೆಲ್ಲನೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಫಂಕ್ಷನ್ಸಿಗೂ ಎಲ್ಲನೂ ಕೂಡ ಇದು ಈ ಥರ ಸರಗಳು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದೊಂದು ಸಿಂಪಲ್ಲಾಗಿ ಪಿಕಾಕ್ ಡಿಸೈನ್ ಇದೆ. ಇಲ್ಲಿ ನಿಮಗೆ ಬೇಕಿದ್ರೆ ಇಲ್ಲೆಲ್ಲ ಇಲ್ಲಿ ಈ ಜಾಗಗಳಲ್ಲಿ ನೀವು ನಿಮಗೆ ಬೇಕಿದ್ರೆ ಗ್ರೀನ್ ಸ್ಟೋನ್ಸ್ ಅಥವಾ ಗ್ರೀನ್ ಮಣಿಗಳೆಲ್ಲ ಬರುತ್ತಲ್ಲ, ಆ ಥರದ್ದು ಬೇಕಿದ್ರೆ ನೀವು ಇಲ್ಲಿ ಹಾಕ್ಸ್ಕೋಬೋದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ಲಾಂಗ್ ಹಾರದ ಡಿಸೈನ್ಸ್ ಎಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಯಾವುದಾದ್ರೂ ಡಿಸೈನ್ ಇಷ್ಟ ಆಗಿದ್ರೆ ನೀವು ಸ್ಕ್ರೀನ್ಶಾಟ್ ತೆಗೆದು ನೀವು ಜ್ಯುವೆಲ್ರಿನ ಮಾಡಿಸ್ಕೋಬೋದು. ಯಾವುದೇ ಶಾಪ್ಗೆ ಹೋದ್ರೂ ಡಿಸೈನ್ ತೋರಿಸಿದ್ರೆ ನಿಮಗೆ ಯಾವುದೇ ರೀತಿ ಡಿಸೈನ್ ಕೂಡ ಮಾಡಿಕೊಡ್ತಾರೆ. ಸೊ ಒಂದು ಕೆಲವೊಬ್ಬರು ಸರ್ಚ್ ಮಾಡ್ತಿರ್ತಾರಲ್ವ, ಲಾಂಗ್ ಹಾರಗಳಾಗಲಿ ಅಥವಾ ಬೇರೆ ಬೇರೆ ಡಿಸೈನ್ಸ್, ಬೇರೆ ಬೇರೆ ಜ್ಯುವೆಲ್ರೀಸ್ನೆಲ್ಲ ಚೆಕ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಒಂದು ಈ ಥರ ಡಿಸೈನ್ಸ್ ಎಲ್ಲ ನಿಮಗೂ ಕೂಡ ಒಂದು ಐಡಿಯಾ ಬರಬಹುದು ಅಂತ ನಾನು ಜಸ್ಟ್ ಒಂದು ವಿಡಿಯೋನ ಮಾಡಿದ್ದೀನಿ ಅಷ್ಟೇ.
ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.